ಹಾಯ್ ಹಲೋ ನಮಸ್ಕಾರ, ಎಲ್ಲ ಆರಾಮಲ್ವಾ? ಸೊ ಇವತ್ತಿನ ವಿಡಿಯೋಯಿಂದ ನಾವು ಪಾರ್ಟ್ನರ್ಶಿಪ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಮುಂಚೆ ವಿಡಿಯೋಲಿ ನಾವು ರೇಷಿಯೋಸ್ ಆ್ಯಂಡ್ ಪ್ರಪೋರ್ಷನ್ಸ್ ತಿಳ್ಕೊಂಡ್ವಿ. ಅದಕ್ಕೊಂದು ಸ್ವಲ್ಪ ಎಕ್ಸ್ಟೆನ್ಷನೇ ಪಾರ್ಟ್ನರ್ಶಿಪ್ ಅಂತ ಅನ್ಕೊಬೋದು. ಓಕೆನಾ? ಸೊ ಈ ಪಾರ್ಟ್ನರ್ಶಿಪ್ಪಲ್ಲಿ ಏನೇನು ಬರುತ್ತೆ ಅಂತಂದರೆ ಪ್ರಾಫಿಟ್ಸು, ಇನ್ವೆಸ್ಟ್ಮೆಂಟ್ಸು, ಟೈಮು, ಈ ಥರ ಥಿಂಗ್ಸ್ ಬಗ್ಗೆ ಕೇಳ್ತಾ ಇರ್ತಾರೆ. ಅಂದರೆ ಇದರಲ್ಲಿ ನಮಗೆ ಆ್ಯಕ್ಟಿವ್ ಪಾರ್ಟ್ನರ್ ಅಂತ ಇರ್ತಾರೆ, ಸ್ಲೀಪಿಂಗ್ ಪಾರ್ಟ್ನರ್ ಅಂತ ಇರ್ತಾರೆ, ವರ್ಕಿಂಗ್ ಪಾರ್ಟ್ನರ್ ಅಂತ ಇರ್ತಾರೆ. ಸೊ ಇವರೆಲ್ಲ ಅವರ ಪ್ರಾಫಿಟ್ನ ಹೇಗೆ ಶೇರ್ ಮಾಡ್ಕೊತಾರೆ ಅನ್ನೋದನ್ನ ನಮಗೆ ಪಾರ್ಟ್ನರ್ಶಿಪ್ಸಲ್ಲಿ ನಾವು ತಿಳ್ಕೊತೀವಿ. ಸರಿನಾ? ಇವಾಗ ಪ್ರಾಫಿಟ್ ಶೇರಿಂಗ್ ರೇಷಿಯೋನ ನಾವು ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಂತ ಬರುತ್ತೆ ಇದರಲ್ಲಿ. ಅಂದರೆ ನಾವು ಫಸ್ಟ್ ರೇಷಿಯೋನ ಕಂಡುಹಿಡಿತೀವಿ. ಅದಾದಮೇಲೆ ಅವರೊಂದು ಟೋಟಲ್ ಪ್ರಾಫಿಟೋ ಏನಾದ್ರು ಕೊಟ್ಟಿರ್ತಾರೆ, ಅದರಲ್ಲಿ ಎದೆಷ್ಟು ಬಿದೆಷ್ಟು ಅಂತ ಕಂಡುಹಿಡಿತೀವಿ. ಸೊ ಈಗ ಪ್ರಾಫಿಟ್ ಶೇರಿಂಗ್ ರೇಷಿಯೋಗೆ ಫಾರ್ಮುಲಾ ಏನು ಅಂತ ಅಂದರೆ ಇನ್ವೆಸ್ಟ್ಮೆಂಟ್ ಇಂಟು ಟೈಮ್. ಓಕೆನಾ? ಪ್ರಾಫಿಟ್ ಶೇರಿಂಗ್ ರೇಷಿಯೋಗೆ ಇನ್ವೆಸ್ಟ್ಮೆಂಟು ಮತ್ತು ಟೈಮ್ನ ಮಾಡಿದ್ರೆ ನಮಗೆ ಅವ್ರದ್ದು ರೇಷಿಯೋ ಬರುತ್ತೆ. ಸೊ ಇವಾಗ ಇದು ಇನ್ವೆಸ್ಟ್ಮೆಂಟ್ ನಾವು ಕ್ಯಾಪಿಟಲ್ ಅಂತ ಕೂಡ ಕರಿಬೋದು. ಸರಿನಾ? ಕ್ಯಾಪಿಟಲ್ ಇಂಟು ಟೈಮ್ ಅಂತಲೂ ಕರಿಬೋದು. ಸೊ ಹುಷಾರಾಗಿ ನೆನ್ಪಿಟ್ಕೊಳ್ಳಿ, ಈ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅನ್ನೋದು ನಮಗೆ ರೇಷಿಯೋ ಮಾತ್ರನೇ, ಅದು ಪ್ರಾಫಿಟ್ಸ್ ಅಲ್ಲ. ಪ್ರಾಫಿಟ್ನ ನಾವು ಇನ್ವೆಸ್ಟ್ಮೆಂಟು ಮತ್ತು ಟೈಮ್ ಮಾಡಿದ್ರೆ ನಮಗೆ ಇನ್ವೆಸ್ಟ್ಮೆಂಟ್ ಇಂಟು ಟೈಮ್ ಮಾಡಿದ್ರೆ ನಮಗೆ ಪ್ರಾಫಿಟ್ ಬರಲ್ಲ. 100% ನಮಗೆ ಪ್ರಾಫಿಟ್ ಬರಲ್ಲ. ಇದನ್ನು ನೀವು ಕನ್ಸಿಡರ್ ಮಾಡಬೇಡಿ, ಇದು ತಪ್ಪಾಗುತ್ತೆ. ಪ್ರಾಫಿಟ್ ನಮಗೆ ಯಾವುದೇ ಕಾರಣಕ್ಕೂ ಬರಲ್ಲ, ನಮಗೆ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಬರುತ್ತೆ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಎ ಮತ್ತು ಬಿ ಇರ್ತಾರೆ ಅಂತ ಅಂದ್ಕೊಳ್ಳಿ. ಇವಾಗ ಎ ನಮಗೆ ಕಮ್ಮಿ ಟೈಮ್, ಅಂದರೆ ಇವಾಗ ಟೈಮ್ ಬಂದು ನಮಗೆ 3 ಮಂತ್ಸೇ ಇನ್ವೆಸ್ಟ್ ಮಾಡಿರ್ಬೋದು. ಓಕೆನಾ? ಎ 3 ಮಂತ್ಸ್ ಇನ್ವೆಸ್ಟ್ ಮಾಡಿ ಅಮೌಂಟ್ ಒಂದು 10,000 ಮಾಡಿರ್ಬೋದು. ಅದೇ ಬಿ ನಮಗೆ 6 ಮಂತ್ಸ್ ಮಾಡಿ, ಅಂದರೆ ಲಾಂಗ್ ಟೈಮು 8,000 ರುಪೀಸೇ ಇನ್ವೆಸ್ಟ್ ಮಾಡಿರ್ಬೋದು. ಅರ್ಥ ಆಗ್ತಿದೆಯಲ್ವ? ಸೊ ಈ ಒಂದು ರೇಷಿಯೋ ಬರುತ್ತೆ ನಮಗೆ, ಈ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಬರುತ್ತೆ. 3 ಮಂತ್ಸ್ ಇಂಟು 10,000 ಮಾಡಿದ್ರೆ ನಮಗೆ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಬರುತ್ತೆ, ಪ್ರಾಫಿಟ್ ಬರಲ್ಲ. ಅರ್ಥ ಆಗ್ತಿದೆಯಲ್ಲ? ಸೊ ಇವಾಗ ನಮಗೆ ಇದೇ ಕ್ಯಾಲ್ಕುಲೇಟ್ ಮಾಡಿ ನೋಡಿದ್ರೆ 3 ಇಂಟು ಅಥವಾ 10,000 ಇಂಟು 3 ಮಾಡಿದ್ರೆ, ಇಲ್ಲಿ 8,000 ಇಂಟು 6 ಮಾಡಿದ್ರೆ ಇದು 30,000 ಆಗುತ್ತೆ, ಇದು 48,000 ಆಗುತ್ತೆ. ಸೊ ಇಲ್ಲಿ 3 zeros, ಇಲ್ಲಿ 3 zeros ಕ್ಯಾನ್ಸಲು, ಇದು 6 5 30, ಇದು 6 8 48. ಸೊ ಅವ್ರ ಶೇರಿಂಗ್ ರೇಷಿಯೋ, ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅನ್ನೋದು 5:8 ಆಗಿರುತ್ತೆ. ಅರ್ಥ ಆಗ್ತಿದೆಯಲ್ವಾ? ಸೊ ಕೆಲವೊಬ್ಬರು ಕಮ್ಮಿ ಟೈಮ್ಗೆ ಅಥವಾ ಮಂತ್ಸ್ ಆಗಿರ್ಬೋದು, ಇಯರ್ಸ್ ಆಗಿರ್ಬೋದು, ಕೆಲವೊಂದು ಪಾರ್ಟ್ನರ್ಸು ಕಮ್ಮಿ ಟೈಮ್ಗೆ ಇನ್ವೆಸ್ಟ್ ಮಾಡಿರ್ಬೋದು, ಕೆಲವೊಬ್ಬರು ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ ಮಾಡಿರ್ಬೋದು, ಕೆಲವೊಬ್ರು ಕಮ್ಮಿ ಇನ್ವೆಸ್ಟ್ಮೆಂಟ್ ಮಾಡಿ ಲಾಂಗ್ ಟೈಮ್ ಇನ್ವೆಸ್ಟ್ ಮಾಡಿರ್ತಾರೆ, ಕೆಲವೊಂದು ಲಾಂಗ್ ಟೈಮ್ ಕಮ್ಮಿ ಟೈಮ್ಗೆ ಇನ್ವೆಸ್ಟ್ ಮಾಡಿ ಜಾಸ್ತಿ ಅಮೌಂಟ್ ಇನ್ವೆಸ್ಟ್ ಮಾಡಿರ್ತಾರೆ. ಸೊ ಇದೆಲ್ಲ ನಾವು ತುಂಬ ಕ್ಲೀನಾಗಿ ನೋಡ್ಕೊಬೇಕಾಗುತ್ತೆ. ಅರ್ಥ ಆಗ್ತಿದೆಯಲ್ವಾ? ಸೊ ಪ್ರಾಫಿಟ್ ಅನ್ನೋದು ನಮಗೆ ಇನ್ವೆಸ್ಟ್ಮೆಂಟ್ ಇಂಟು ಟೈಮ್ ಮಾಡಿದ್ರೆ ಪ್ರಾಫಿಟ್ ಬರಲ್ಲ, ನಮಗೆ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಬರುತ್ತೆ. ಅರ್ಥ ಆಗ್ತಿದೆ ತಾನೇ? ಸೊ ಪಾರ್ಟ್ನರ್ಶಿಪ್ಪಲ್ಲಿ ಮೇಯ್ನಾಗಿ ತಿಳ್ಕೊಬೇಕಿರೋದು ನಾವು ಪ್ರಾಫಿಟ್ ಶೇರಿಂಗ್ ರೇಷಿಯೋ, ಇದು ತುಂಬ ಇಂಪಾರ್ಟೆಂಟು. ಸರಿನಾ? ಇವಾಗ ನಮಗೆ ಇನ್ನೊಂದೆರಡು ಬರುತ್ತೆ ಸೇಮ್, ಈ ಮೂರದು ಹೆಂಗೆ ತಿಳ್ಕೊಳ್ಳೋದು ಅಂತ ಅಂದರೆ, ಪ್ರಾಫಿಟ್ ಶೇರಿಂಗ್ ರೇಷಿಯೋ ನೀವು ಆಲ್ರೆಡಿ ತಿಳ್ಕೊಂಡ್ರಿ. ಒಂದು ಪ್ರಾಫಿಟ್ ಶೇರಿಂಗ್ ರೇಷಿಯೋ ಯಾವ ರೀತಿ ಬರುತ್ತೆ ಅಂತಂದರೆ, ಇನ್ವೆಸ್ಟ್ಮೆಂಟ್ ಇಂಟು ಟೈಮ್ ಮಾಡಿದ್ರೆ ನಮಗೆ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಸಿಗುತ್ತೆ. ಅದೇ ನಮಗೆ ಇನ್ವೆಸ್ಟ್ಮೆಂಟ್ ರೇಷಿಯೋ ಬೇಕು ಅಂತ ಅಂದರೆ ನಾವು ಪ್ರಾಫಿಟ್ ಡಿವೈಡೆಡ್ ಬೈ ಟೈಮ್ ಮಾಡಬೇಕಾಗುತ್ತೆ. ಅದೇ ನಮಗೆ ಟೈಮ್ ಬೇಕು ಅಂತಂದರೆ, ಟೈಮ್ ರೇಷಿಯೋ ಬೇಕು ಅಂತಂದರೆ, ಇವೆಲ್ಲ ನಾವು ರೇಷಿಯೋಸಲ್ಲೇ ಮಾತಾಡ್ತಿದ್ದೀವಿ. ಓಕೆನಾ? ರೇಷಿಯೋ ಬೇಕಂತಂದರೆ ಪ್ರಾಫಿಟ್ ಡಿವೈಡೆಡ್ ಬೈ ನಮಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಸರಿನಾ? ಈ ಮೂರು ನೆನ್ಪಿಟ್ಕೊಳ್ಳಿ. ಇಷ್ಟೇ ನಮಗೆ ಪ್ರಾಫಿಟ್ ಪಾರ್ಟ್ನರ್ಶಿಪ್ಪಲ್ಲಿ ಮೇಯ್ನಾಗಿ ತಿಳ್ಕೊಬೇಕಾದ್ರೆ ಇದೇನೆ. ನಾನು ಇದು ಒಂದೊಂದು ಎಕ್ಸಾಂಪಲ್ ಕೊಟ್ಬಿಟ್ಟು ನಿಮಗೆ ನಿಧಾನಕ್ಕೆ ಒಂದೊಂದು ಹೇಳ್ತೀನಿ. ಸೊ ನಿಮಗೆ ಇನ್ನೂ ಕ್ಲಾರಿಟಿಯಾಗಿ ಅರ್ಥ ಆಗುತ್ತೆ. ಸರಿನಾ? ಸೊ ಈ ಮೂರು ನೆನ್ಪಿಟ್ಕೊಳ್ಳಿ. ಫಾರ್ಮುಲಾಸೇ ಹೇಳಲ್ಲ ಅಂತಲ್ಲ ಗುರು, ಮತ್ತೆ ಇಲ್ಲಿ ಹೇಳ್ತಿದ್ಯಾ ಅಂತ ಹೇಳ್ತೀರಾ. ಆದರೆ ನಾನು ಮುಂಚೆನೇ ಹೇಳಿದ್ದೆ, ಕೆಲವೊಂದ್ಸಲ ನಾವು ಫಾರ್ಮುಲಾಸ್ ಯೂಸ್ ಮಾಡಲೇಬೇಕಾಗುತ್ತೆ, ಅವಾಗ ಮಾಡೋಣ ಅಂತ. ಇವೆಲ್ಲ ಇವಾಗ ಇದೇನು ಅಷ್ಟೊಂದು ದೊಡ್ಡದೇನಲ್ಲ, ಕಷ್ಟ ಏನಲ್ಲ. ಜಸ್ಟ್ ಆಗೋದನ್ನು ಇಷ್ಟ ಆದರೆ ಇಷ್ಟೆಷ್ಟು ಅನ್ನೋ ಇಂಟು ಮಲ್ಟಿಪ್ಲೈ ಮಾಡ್ತಾಯಿದ್ದೀವಿ ಅಷ್ಟೇ ತಾನೇ. ಇಷ್ಟ ಆದರೆ ಇಷ್ಟೆಷ್ಟು ಅನ್ನೋ ಫಸ್ಟಿಂದನೂ ಅದೇ ತಾನೇ ಮಾಡ್ಕೊಂಬರ್ತಾ ಇರೋದು. ಸೊ ಇವಾಗ ಕೂಡ ಅದೇ ಮಾಡ್ತಾ ಇರೋದು. ಸರಿನಾ? ಸೊ ಇವಾಗ ಒಂದೊಂದೇ ಎಕ್ಸಾಂಪಲ್ಸ್ ಕೊಟ್ಕೊಂತ ಹೇಳ್ತೀನಿ, ನಿಮ್ಗಿನ್ನೂ ಕ್ಲೀನಾಗಿ ಅರ್ಥ ಆಗುತ್ತೆ. ಸರಿನಾ? ಸೊ ಇವಾಗ ಇನ್ವೆಸ್ಟ್ಮೆಂಟು ಫಾರ್ ಎಕ್ಸಾಂಪಲ್ ತಗೊಳ್ಳಿ, ಎ ಮತ್ತು ಬಿ ಇದ್ದಾರೆ ಅಂತ ಅಂದ್ಕೊಳ್ಳಿ. ಎದು ಇನ್ವೆಸ್ಟ್ಮೆಂಟು 12,000, ಬಿದು ಇನ್ವೆಸ್ಟ್ಮೆಂಟು 18,000. ಎಷ್ಟು ತಿಂಗಳು ಅಂತಂದರೆ ಟೈಮ್ ತೊಗೊಂಡ್ರೆ ಎದು 12 ಮಂತ್ಸು,
ಒಂದು ವರ್ಷಕ್ಕೆ 12 ಮಂತ್ಸ್. ಆದರೆ ಬಿ ಆಫ್ಟರ್ 6 ಮಂತ್ಸು ಜಾಯ್ನ್ ಆಗಿರ್ತಾರೆ. ಅಂದರೆ 1 ಇಯರಲ್ಲಿ 12 ಮಂತ್ಸ್ ಅಂದರೆ 6 ಮಂತ್ಸ್ ಆದಮೇಲೆ ಜಾಯ್ನ್ ಆಯ್ತಿದ್ದಾರೆ ಅಂತಂದರೆ ಉಳಿದಿರೋದು ಇಂಟು 6 ಮಂತ್ಸ್. ಸೊ ಇವಾಗ ನಾವು ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕಂಡುಹಿಡಿಬೇಕು ಅಂತಂದರೆ ಇವೆರಡು ಮಲ್ಟಿಪ್ಲೈ ಮಾಡಬೇಕು, ಕರೆಕ್ಟ್ ಅಲ್ವಾ? ಸೊ ಇದು ಮಲ್ಟಿಪ್ಲೈ ಮಾಡಿದ್ರೆ 12 12 144 000, 18 6 108 000 ಬರುತ್ತೆ, ಕರೆಕ್ಟ್ ಅಲ್ವಾ? ಇವಾಗ ಇದಕ್ಕೆ ರೇಷಿಯೋ ತೊಗೊಂಡ್ರೆ 3 0 3 0 ಕ್ಯಾನ್ಸಲು. ಇದು 2 ಇಂದ ಡಿವೈಡ್ ಮಾಡಿಕೊಂಡ್ರೆ 2 7s 2 2s 2 5s 2 4s, ಮತ್ತೆ 2 ಇಂದ ತೆಗೆದ್ರೆ 2 3s 2 1s, ಇದು ಮತ್ತೆ 2 2s 2 7s, ಇದು ಮತ್ತೆ ನಮಗೆ 36 ಇದು. ಅದಾದಮೇಲೆ ಮತ್ತೆ ನಮಗೆ ಇದು ಯಾವುದಿಂದ ಹೋಗುತ್ತೆ? 9ಇಂದ ಹೋಗುತ್ತಲ್ವಾ? ಸೊ 9 3s 9 4s. ಇವಾಗ ಇಷ್ಟು ಬಂತು. ಇವಾಗ ಇವ್ರು ಟೋಟಲ್ ಪ್ರಾಫಿಟ್ಟು 21 lakhs ಕೊಟ್ಟರು ಅಂತ ಅಂದ್ಕೊಳ್ಳಿ, ಸರಿನಾ? 21 lakhs ಕೊಟ್ಟರು ಅಂತ ಅಂದ್ಕೊಳ್ಳಿ. ಸೊ ಈ 21 lakhsಗೆ ನೀವೇನು ಮಾಡಬೇಕು? ಟೋಟಲ್ ಪಾರ್ಟ್ಸು 7 ಪಾರ್ಟ್ಸು 21 lakhs ಆಗಿದ್ದರೆ ಅವ್ರು ಕೇಳ್ತಿರೋದು ಯಾರ್ದು? ಇವಾಗ ಬಿದು ಅಥವಾ ಎದೋ ಕೇಳಿದ್ರೆ ಅಂದ್ಕೊಳ್ಳಿ. ಎದಾರೆ 4 ಪಾರ್ಟ್ಸ್ ಎಷ್ಟು ಅಂತ ಕಂಡುಹಿಡಿತೀವಿ, ಬಿ ದಾರೆ 3 ಪಾರ್ಟ್ಸ್ ಎಷ್ಟು ಅಂತ ಕಂಡುಹಿಡಿತೀವಿ. ಇದು ಇಂಟು 3 5 zeros, ಇದು ಇಂಟು 3 12 5 zeros, ಇದು ಇಂಟು 3 9 5 zeros. ಸೊ ಈ ಥರ ಕಂಡುಹಿಡಿತೀವಿ ಅಲ್ವಾ? ಸೊ ನೀವು ಈ ಒಂದು ರೇಷಿಯೋ ಮಾಡ್ತೀರಲ್ವಾ? ಸೊ ಈ ರೇಷಿಯೋ ಮಾಡ್ಬೇಕಾದ್ರೆ ಇಷ್ಟೆಲ್ಲ ಏನು ಮಾಡೋದೇನು ಬೇಕಾಗಿಲ್ಲ. ಇಲ್ಲಿದೆಯಲ್ಲ, ನೀವು ಇಲ್ಲೇ ಕ್ಯಾನ್ಸಲ್ ಮಾಡ್ಕೊಬೋದು. ಇದು 3 zeros 3 zeros ಇಲ್ಲೇ ಕ್ಯಾನ್ಸಲ್ ಮಾಡಿ 6 2s 6 3s ಇಲ್ಲೇ ಮಾಡ್ಕೊಂಬಿಡ್ಬೋದು. ಅದಾದಮೇಲೆ ಮತ್ತೆ 6 1s 6 2s. ಅಂದರೆ ನೀವು ಒಂದು ನಂಬರ್ ತೊಗೊಂಡು ಮಾಡ್ತೀರಲ್ಲ, ಆ ನಂಬರಿಂದ ಎರಡನ್ನೂ ಡಿವೈಡ್ ಆಗಬೇಕು, ಎರಡನ್ನೂ ಕ್ಲಿಯರ್ ಆಗಬೇಕು. ಈಗ ಫಾರ್ ಎಕ್ಸಾಂಪಲ್ 3 ಇತ್ತು ಅಂದ್ಕೊಳ್ಳಿ, 18,000 12,000 24,000 ಇಷ್ಟು 3 ಇತ್ತು ಅಂದ್ಕೊಳ್ಳಿ. ಕೆಳಗಡೆ ರೇಷಿಯೋ ನಮಗೆ ಒಬ್ಬರು 3 ಮಂತ್ಸು, ಒಬ್ಬರು 9 ಮಂತ್ಸು, ಒಬ್ಬರು 6 ಮಂತ್ಸು ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ಳಿ. ಓಕೆನಾ? ಇದು ಎ ಬಿ ಸಿ ಅಂತ ಅಂದ್ಕೊಂಡ್ರೆ ಇವಾಗ ಇದರಲ್ಲಿ 3 zeros 3 zeros 3 zeros ಕ್ಯಾನ್ಸಲ್ ಮಾಡ್ಬೋದು. ಅದಾದಮೇಲೆ ಇವಾಗ ನಿಮಗೆ ಇದೆಲ್ಲನೂ 6ಇಂದ ಹೋಗುತ್ತೆ. ಸೊ 6 3s 6 2s 6 4s, ಕರೆಕ್ಟ್ ಅಲ್ವಾ? ಅದಾದಮೇಲೆ ಇದು ಕೂಡ ನಮಗೆ ಈ 3 3ಇಂದ ಹೋಗುತ್ತೆ. 3 1s 3 3s 3 2s. ಇವಾಗ ಇಲ್ಲಿ 3 ಇದೆ, ಇಲ್ಲಿ 3 ಅಂದ್ಬಿಟ್ಟು ಇದನ್ನು ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ, ಹಂಗೆ ಮಾಡಬಾರ್ದು. ಆ 3 ಹೋಗಬೇಕು, ಅರ್ಥ ಆಯಿತು? ಅದೇ 4 ಇದ್ದರೆ ಆ 4 ಒಂದೇ ನಂಬರಿಂದ ಡಿವೈಡ್ ಆಗಬೇಕು, ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ 6ಇಂದ ಇವೆರಡು ನಂಬರ್ ಕೂಡ ಡಿವೈಡ್ ಆಯಿತು. ಅದೇ ಥರ ಇಲ್ಲಿ 6ಇಂದ ಈ 3 ನಂಬರ್ ಡಿವೈಡ್ ಆಯಿತು. ಇಲ್ಲಿ ಕೆಳಗಡೆ 3ಇಂದ ಈ 3 ನಂಬರ್ ಡಿವೈಡ್ ಆಯಿತು, ಅರ್ಥ ಆಗ್ತಿದೆಯಲ್ವಾ? ಸೊ ಒಂದೇ ನಂಬರಿಂದ 3 ಅಥವಾ 4 ರೇಷಿಯೋ ಅಥವಾ 2 ರೇಷಿಯೋ ಕೊಟ್ಟಿದ್ದಾಗ, ಅವ್ರು 2 ಅಮೌಂಟ್ ಕೊಟ್ಟಿದ್ದಾಗ ಅಷ್ಟೂ ಕ್ಲಿಯರ್ ಆದರೆ ಮಾತ್ರ ನಾವು ಕ್ಯಾನ್ಸಲ್ ಮಾಡಬೇಕು, ಇಲ್ಲಾಂದರೆ ಮಾಡಬಾರ್ದು. ಸೊ ಇದು ಎಷ್ಟು ರೇಷಿಯೋ ಬರುತ್ತೆ? 3 1s 3 2 3s 6 4 2s 8. ಸೊ ಇದು ಮತ್ತೆ ಯಾವುದರಿಂದನೂ ನಮಗೆ ಡಿವೈಡ್ ಆಗಲ್ಲ, ಅರ್ಥ ಆಗ್ತಿದೆ ತಾನೇ? ಸೊ ಇವಾಗ ಇದೇ ಕ್ವಶನಲ್ಲಿ 3 ಜನ ಇದ್ದುಬಿಟ್ಟು ಯಾರ್ದಾದ್ರು ಒಬ್ರದ್ದು ಪ್ರಾಫಿಟ್ ಕೊಟ್ಟು ಇನ್ನು ಮಿಕ್ಕಿದ ಜನದ ಪ್ರಾಫಿಟ್ ಟೋಟಲ್ ಪ್ರಾಫಿಟ್ ಕೊಟ್ಟರೆ ಹೆಂಗೆ ಅಂತಂದರೆ, ಇವಾಗ ಸೇಮ್ ಇದೆ ಎಕ್ಸಾಂಪಲ್ ತೊಗೊಳ್ಳಿ. ಎ ಇದ್ದಾರೆ, ಬಿ ಇದ್ದಾರೆ, ಸಿ ಇದ್ದಾರೆ. 18,000 ಇನ್ವೆಸ್ಟ್ ಮಾಡಿದ್ದಾರೆ, ಬಿ 12,000 ಇನ್ವೆಸ್ಟ್ ಮಾಡಿದ್ದಾರೆ, ಸಿ 24,000 ಇನ್ವೆಸ್ಟ್ ಮಾಡಿದ್ದಾರೆ. ಎ ಬಂದು 3 ಮಂತ್ಸು, ಬಿ ಬಂದು 9 ಮಂತ್ಸು, ಸಿ ಬಂದು 6 ಮಂತ್ಸ್ ಮಾಡಿದ್ದಾರೆ ಅಂತ ಅಂದ್ಕೊಳ್ಳಿ. ನಮಗೆ ಪ್ರಾಫಿಟ್ ಆಫ್ ಸಿ ನಮಗೆ 21 lakhs ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ಳಿ. ಯಾರ್ದು? ಬರೀ ಸಿದು. ಈ 21 lakhs ಬರೀ ಸಿದು. ಈಗ ನಮಗೆ ಕೇಳ್ತಿರೋದು ಟೋಟಲ್ ಪ್ರಾಫಿಟ್ ಎಷ್ಟು, ಅದಾದಮೇಲೆ ಎದೆಷ್ಟು, ಬಿದೆಷ್ಟು, ಈ ಥರ ಕೇಳ್ತಿದ್ದಾರೆ. ಸೊ ಇದಕ್ಕೆ ಮತ್ತೆ ರೇಷಿಯೋ ತೊಗೊಂಡ್ರೆ 3 zeros 3 zeros 3 zeros ಕ್ಯಾನ್ಸಲು, 6 3s 6 2s 6 4s 3 1s 3 3s 3 2s. ಸೊ ಇದು 3:6:8 ಬರುತ್ತೆ, ಕರೆಕ್ಟ್ ಅಲ್ವಾ? ಇದು ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಇವಾಗ ಎದು 3 ಪಾರ್ಟ್ಸ್ ಆಗಿರುತ್ತೆ, ಬಿದು 6 ಪಾರ್ಟ್ಸ್ ಆಗಿರುತ್ತೆ, ಸಿದು 8 ಪಾರ್ಟ್ಸ್ ಆಗಿರುತ್ತೆ. ಸೊ ಇದು ಟೋಟಲ್ ಎಷ್ಟು ಪಾರ್ಟ್ಸು? 8 + 6 14 15 16 17 ಪಾರ್ಟ್ಸು, ಕರೆಕ್ಟ್ ಅಲ್ವಾ? ಸೊ ಇವಾಗ ನಮಗೆ ಸಿ ಎಷ್ಟು ಪಾರ್ಟ್ಸು? 8 ಪಾರ್ಟ್ಸು 21 lakhs ಕೊಟ್ಟಿದ್ದಾರೆ, ಓಕೆನಾ? ಸೊ ಇದು 24 ಮಾಡ್ಕೊಳ್ಳಿ, ಅಂದರೆ ನಿಮಗೆ ಮತ್ತೆ ಕನ್ಫ್ಯೂಸ್ ಆಗುತ್ತೆ, ಇದು ಮತ್ತೆ ಪಾಯಿಂಟ್ಸಲ್ಲೆಲ್ಲ ಬರುತ್ತೆ, ಅದಕ್ಕೋಸ್ಕರ. ಸೊ ಇದು 24 ಮಾಡ್ಕೊಳ್ಳಿ. ಈಗ ಟೋಟಲ್ ಪ್ರಾಫಿಟ್ ಆಫ್ ಸಿ 24 lakhs ಇದೆ. ಸೊ 8 ಪಾರ್ಟ್ಸು 24 ಆದರೆ ನಮಗೆ ಯಾರ್ದು ಕೇಳ್ತಾ ಇದ್ದಾರೆ? ಎದು ಎಷ್ಟು ಪಾರ್ಟ್ಸು? 3 ಪಾರ್ಟ್ಸು ಎಷ್ಟು? ಅದಾದಮೇಲೆ ಬಿದೆಷ್ಟು? 6 ಪಾರ್ಟ್ಸು ಎಷ್ಟು? ಟೋಟಲ್ ಎಷ್ಟು ಪಾರ್ಟ್ಸ್? ನಮಗೆ 17 ಪಾರ್ಟ್ಸು ಎಷ್ಟು? ಇದು ಇಂಟು 3. ಸೊ ಇದು ಇಂಟು 3 ಮಾಡಿದ್ರೆ 9 lakhs ಬರುತ್ತೆ. ಇದು ಇಂಟು 3 ಮಾಡಿದ್ರೆ 18 lakhs ಬರುತ್ತೆ. ಕರೆಂಟ್ ಹೋಯ್ತು.
ಸೊ ಇದು 6 ಇಂಟು 3 18 ಲ್ಯಾಕ್ಸ್ ಬರುತ್ತೆ. ಅದೇ ಥರ 17 ಇಂಟು 3 ನಮಗೆ 51 ಲ್ಯಾಕ್ಸ್ ಬರುತ್ತೆ. ಅಂದರೆ ಟೋಟಲ್ ನಮಗೆ ಇಲ್ಲಿ 51 ಲ್ಯಾಕ್ಸ್ ಆಗಿರುತ್ತೆ. ಅರ್ಥ ಆಗ್ತಿದೆಯಲ್ವಾ? ಸೊ ಇವಾಗ ಒಂದೊಂದೇ ಸ್ವಲ್ಪ ಪ್ರಾಬ್ಲಮ್ಸ್ ಈ ಒಂದು ವೀಡಿಯೋಲ್ಲೇ ಮಾಡ್ಬೋಣ, ಯಾಕಂದರೆ ವೀಡಿಯೋ ಏನು ಲೆಂತ್ ಏನು ಜಾಸ್ತಿ ಆಗಿಲ್ಲ. ನಿಮ್ಗಿನ್ನೂ ಅದ್ರಲ್ಲಿ ಏನೇನು ಬರುತ್ತೆ, ಇದರಲ್ಲಿ ಕಮಿಷನ್ ಅಂತ ಬರುತ್ತೆ, NGOs ಕೊಡ್ತಾರೆ, ಅದೆಲ್ಲ ಇರುತ್ತೆ. ಅದು ಒಂದೊಂದಾಗಿ ನೋಡ್ಕೊಂಡು ಹೋಗೋಣ, ಸರಿನಾ? ಸೊ ಫಸ್ಟ್ ಕ್ವಶನು, ಪರವಾಗಿಲ್ಲ ಗುರು, ಇವನ್ ವಿಡಿಯೋಸ್ ನೋಡಿ ಕೂಡ ನಾವು ಎಕ್ಸಾಮ್ ಬರೀಬೋದು ಅನ್ನೋ ನಂಬಿಕೆ ನಿಮಗೆ ಬಂದಿದ್ದರೆ ಒಂದು ಲೈಕು ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೂ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಅದೇ ನಾರ್ಮಲಾಗಿ ಜನರಲಾಗಿ ಕ್ವಶನ್ಸ್ ಹೆಂಗಿರುತ್ತೆ ಅಂತ ನಿಮಗೆ ಇವಾಗ ಗೊತ್ತಾಗುತ್ತೆ. ಸೊ ಇವಾಗ ಏನೇನು ಟರ್ಮ್ಸ್ ಬರುತ್ತೆ ಅವೆಲ್ಲನೂ. ಎ ಸ್ಟಾರ್ಟೆಡ್ ಎ ಬಿಸ್ನೆಸ್ with an investment of rupees 5,000 after 6 months. B joined him investing rupees 8,000 if the total profit at the end of the year is rupees 36,000. Find the share of B. ಸೊ ಕ್ವಶನ್ ನೋಡ್ಕೊಂಡ್ರೆ, ಎ ಸ್ಟಾರ್ಟೆಡ್ ಎ ಬಿಸ್ನೆಸ್ ವಿತ್ ಆನ್ ಇನ್ವೆಸ್ಟ್ಮೆಂಟ್ ಆಫ್ rupees 5,000. ಎ ಅನ್ನೋ ವ್ಯಕ್ತಿ 5,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಹಾಕ್ಬಿಟ್ಟು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ. 6 ತಿಂಗಳಾದಮೇಲೆ ಬಿ ಅವನ ಜೊತೆಗೆ ಜಾಯಿನ್ ಆಗ್ಬಿಟ್ಟು ಅವನು ಕೂಡ 8,000 ಹಾಕ್ತಾನೆ. ಇಫ್ ದ ಟೋಟಲ್ ಪ್ರಾಫಿಟ್ ಅಟ್ ದಿ ಎಂಡ್ ಆಫ್ 1 year, 1 ವರ್ಷ ಆದಮೇಲೆ ಅದರಲ್ಲಿ ಪ್ರಾಫಿಟ್ ಅವ್ರಿಗೆ ಬಂದಿದ್ದು 36,000. ಫೈಂಡ್ ದ ಶೇರ್ ಆಫ್ ದ ಬಿದು ಪ್ರಾಫಿಟ್ ಎಷ್ಟು ಅಂತ ಕೇಳ್ತಾರೆ. ಸೊ ಈಗ ಎ ಬಿ ಅಂತ ತಗೊಂಡ್ರೆ, ಎ 5,000 ಇದು ಇನ್ವೆಸ್ಟ್ಮೆಂಟು, ಬಿ 8,000. ಟೈಮು ಬಿ ಬಂದು ಟೋಟಲ್ 12 months, ಎ ಬಂದು ಟೋಟಲ್ 12 months, ಬಿ ಬಂದು ಕೇವಲ 6 ತಿಂಗಳು ಮಾತ್ರ. ಕರೆಕ್ಟ್ ಅಲ್ವಾ? 6 months ಆಫ್ಟರ್ 6 months ಅಂದರೆ 6 ತಿಂಗಳು ಆದಮೇಲೆ ತಾನೇ ಜಾಯ್ನ್ ಆಗಿರೋದು. ಸೊ ಇದು 6 ಆಗುತ್ತೆ. ಸೊ ಇದು ಇಂಟು ಮಾಡೋಕ್ಕೆ ಮುಂಚೆ ಇಲ್ಲೇ ನಾವು ಕ್ಯಾನ್ಸಲ್ ಮಾಡ್ಕೋಣ. ಇಲ್ಲಿ 3 zeros, ಇಲ್ಲಿ 3 zeros ಹೋಯ್ತು. 6 1s, 6 2s, 5 2s 10, 8 1s 8. ಇದು ಮತ್ತೆ ಸಿಂಪ್ಲಿಫೈ ಆಗುತ್ತೆ. 2 5s, 2 4s, 5:4 ರೇಷಿಯೋದಲ್ಲಿ ನಮಗೆ ಅವರಿಬ್ಬರು ಪ್ರಾಫಿಟ್ನ ಶೇರ್ ಮಾಡ್ಕೊತಾರೆ. ಇದು ಪ್ರಾಫಿಟ್ ರೇಷಿಯೋ, ಇದು ಪ್ರಾಫಿಟ್ ಅಲ್ಲ. ಸೊ ಪ್ರಾಫಿಟ್ ರೇಷಿಯೋ ಎಷ್ಟು? ಟೋಟಲ್ ಪಾರ್ಟ್ಸ್ ಎಷ್ಟು? 9 parts. 9 parts 36,000 ಅಂತೆ. ಇವಾಗ ಯಾರ್ದು ಕೇಳ್ತಾ ಇದ್ದಾರೆ? ಬಿದು ಅಂದರೆ 4 parts. 4 parts ಎಷ್ಟು? ಇದು 9 4s, ಇದು ಇಂಟು 4, 4 4s 16,000 ಯಾರು ಶೇರ್ ಮಾಡ್ಕೊಂಡಿರ್ತಾರೆ? ಬಿ. ಹೇಗೆ ಎಷ್ಟು ಹೋಗಿರುತ್ತೆ? 20,000 ಹೋಗಿ. ಸೊ ಈ ಥರ ಕ್ವಶನ್ಸ್ ಕೇಳ್ತಾ ಇರ್ತಾರೆ ನಾರ್ಮಲ್ ಆಗಿ, ತುಂಬ ಬೇಸಿಕ್ ಕ್ವಶನ್, ಸರಿನಾ? ಸೊ ಸೆಕೆಂಡ್ ಕ್ವಶನು, ಅಜಯ್, ವಿಜಯ್ and Jay invested rupees 8,000, rupees 4,000 and rupees 8,000 respectively in a business. Ajay left after 6 months. At the end of 8 months, if there is a gain of rupees 4,005, find the share of Vijay. ಸೊ ಕ್ವಶನ್ ನೋಡ್ಕೊಂಡ್ರೆ, ಅಜಯ್, ವಿಜಯ್ ಅಂಡ್ ಜೈ ಅನ್ನೋರು 3 ಜನ ಇನ್ವೆಸ್ಟ್ ಮಾಡ್ತಾರೆ. ಎಷ್ಟು? 8,000, 4,000, 8,000 ರೆಸ್ಪೆಕ್ಟಿವ್ಲಿ ಇನ್ ಎ ಬಿಸ್ನೆಸ್. ಅಜಯ್ ಲೆಫ್ಟ್ ಆಫ್ಟರ್ 6 months. ಅಜಯ್ ಅನ್ನೋನು ಬರೀ 6 ತಿಂಗಳಾದ್ಮೇಲೆ ಬಿಟ್ಬಿಟ್ಟು ಹೋಗ್ತಾನೆ ಬಿಸ್ನೆಸ್ನ. ಅಟ್ ದಿ ಎಂಡ್ ಆಫ್ 8 months, 8ನೇ ತಿಂಗಳಾದ್ಮೇಲೆ ಅವ್ರಿಗೆ ಪ್ರಾಫಿಟ್ ಬಂದಿದ್ದು 4,005 ರೂಪಾಯಿ ಅಂತೆ. ವಿಜಯ್ದು ಶೇರ್ ಎಷ್ಟು ಅಂತ, ವಿಜಯ್ದು ಪ್ರಾಫಿಟ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಅಜಯ್, ವಿಜಯ್, ಜೈ ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡಿದ್ದಾರೆ? 8,000, 4,000, 8,000. ಇವ್ರದ್ದು ಟೈಮು ಅಂದರೆ ಮಂತ್ಸು, ಎಷ್ಟು ಮಂತ್ಸು? ಅಜಯ್ ಅನ್ನೋನು ಮಾತ್ರ 6 months ಆದಮೇಲೆ ಬಿಟ್ಟೋಗಿದ್ದಾನೆ. ಸೊ ಇವಾಗ ಅಜಯ್ 6 months ಮಾತ್ರ ಇರ್ತಾನೆ. ವಿಜಯ್ ಅನ್ನೋನು 8 ತಿಂಗಳು ಇರ್ತಾನೆ. ಜೈ ಅನ್ನೋನು ಕೂಡ 8 ತಿಂಗಳು ಇರ್ತಾನೆ. ಯಾಕಂದರೆ ಆಫ್ಟರ್ ಎಂಡ್ ಆಫ್ 8 months ಕೇಳಿರೋದು. ಕರೆಕ್ಟ್ ಅಲ್ವಾ? ಸೊ ಇವಾಗ ನಮಗೆ ಇಲ್ಲಿ 3 zeros ಕ್ಯಾನ್ಸಲ್ ಮಾಡಿ
2 3s 2 4s 2 4s ಕ್ಯಾನ್ಸಲ್ ಮಾಡಿ. ಸೊ ಇದು ನಮಗೆ 8 3s 24 ಬಂತು, 4 4s 16, 8 4s 32. ಇದು ಮತ್ತೆ ನಮಗೆ 4ಇಂದ ಡಿವೈಡ್ ಆಗುತ್ತೆ. ಇದು ನಮಗೆ ಅಥವಾ ಡೈರೆಕ್ಟ್ 8ಇಂದನೇ ಮಾಡ್ಬೋದು. 8 3s 24, 8 2s 16, 8 4s 32, 3:2:4 ರೇಷದಲ್ಲಿ ಬರುತ್ತೆ. ಸೊ ಇವಾಗ ನಮಗೆ ಟೋಟಲ್ ಪಾರ್ಟ್ಸ್ ಎಷ್ಟು? 3 4 5 6 7 8 9 9 ಪಾರ್ಟ್ಸು 4005 ರುಪೀಸು. ಈಗ ನಮಗೆ ಬೇಕಾಗಿರೋದು ಯಾರ್ದು? ಫೈಂಡ್ ದ ಶೇರ್ ಆಫ್ ವಿಜಯ್ದು ಎಷ್ಟು ಪಾರ್ಟ್ಸು? 2 ಪಾರ್ಟ್ಸ್ ಎಷ್ಟು? ಸೊ ಇದು ನಮಗೆ ಟೋಟಲು 9 ಬರುತ್ತೆ. ಅಂದರೆ ಇವಾಗ 4 + 0 + 0 + 5 ಟೋಟಲ್ 9 ಅಲ್ವಾ? ಸೊ ಈ ಥರ ನಂಬರ್ಸ್ ಯಾವುದೇ ಆಗಲಿ, ಅದು 9 ಆಗಲಿ, 27 ಆಗಲಿ, 18 ಆಗಲಿ, ಸೊ ಈ ಥರ 9ಇಂದ ಡಿವೈಡ್ ಆಗೋ ನಂಬರ್, ಟೋಟಲ್ ಮಾಡಿದ ನಂಬರು 9ಇಂದ ಡಿವೈಡ್ ಆದರೆ ಅದು ನಮಗೆ 9 ಆ ಟೋಟಲ್ ನಂಬರ್ ಆ ಒಂದು ವ್ಯಾಲ್ಯೂ ಕೂಡ ನಮಗೆ 9ಇಂದ ಡಿವೈಡ್ ಆಗುತ್ತೆ. ಸೊ ಇವಾಗ ಇದು ನಮಗೆ 9 4s ಇಂಟು 9 4s 36, 40 ಮಿಕ್ಕಿರುತ್ತೆ. ಮತ್ತು 9 4s 36, 4 ಮಿಕ್ಕಿರುತ್ತೆ, 9 5s 45. ಸೊ ಇದು ಕೂಡ ನಮಗೆ 2 × 4 45, 2 × 4 45, 4 × 4 800, 45 45 90, 890 ಆಗುತ್ತೆ. ಸೊ ವಿಜಯ್ ಶೇರ್ ನಮಗೆ ಇಲ್ಲಿ ನಮಗೆ 890 ರುಪೀಸ್ ಆಗಿದೆ. ಓಕೆನಾ? ಸೊ ಇನ್ನೊಂದು ಕ್ವಶನ್ ಮಾಡಿ ಇದೊಂದು ಮುಗಿಸ್ಕೊಳ್ಳೋಣ. ಸೊ ಪೂರ್ಣ started a business with rupees 98,000. After 4 months, Vishal joined the business with a capital of rupees 63,000. Find the total profit. If profit shared by Vishal at the end of the year was rupees 15,000. ಸೊ ಕ್ವಶನ್ ನೋಡಿಕೊಂಡ್ರೆ, ಪೂರ್ಣ ಸ್ಟಾರ್ಟೆಡ್ ಎ ಬಿಸ್ನೆಸ್ ವಿತ್ 98,000. ಪೂರ್ಣ ಇದ್ದಾನೆ, ಅದಾದಮೇಲೆ ವಿಶಾಲ್ ಇದ್ದಾನೆ. ಅವ್ರ ಇನ್ವೆಸ್ಟ್ಮೆಂಟ್ ಎಷ್ಟು? ಪೂರ್ಣ ಸ್ಟಾರ್ಟೆಡ್ ಎ ಬಿಸ್ನೆಸ್ ವಿತ್ 98,000. ಪೂರ್ಣ ಅನ್ನೋನು 98,000ಇಂದ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾನೆ. ಆಫ್ಟರ್ 4 months ವಿಶಾಲ್ ಜಾಯ್ನ್ ದ ಬಿಸ್ನೆಸ್ ವಿತ್ ಎ ಕ್ಯಾಪಿಟಲ್ ಆಫ್ 63,000. ಆಫ್ಟರ್ 4 months ವಿಶಾಲ್ ಕೂಡ 63,000 ಕೊಟ್ಬಿಟ್ಟು ಒಂದು ಇನ್ವೆಸ್ಟ್ಮೆಂಟ್ ಆ ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡ್ತಾನೆ. ಆದರೆ 1 ತಿಂಗಳು ಆಫ್ಟರ್ 1 year ಟೈಮ್ ಬಂದು 1 year. ಫೈಂಡ್ ದ ಟೋಟಲ್ ಪ್ರಾಫಿಟ್ ಇಫ್ ಪ್ರಾಫಿಟ್ ಈಸ್ ಶೇರ್ಡ್ ಬೈ ವಿಶಾಲ್ ಅಟ್ ದ ಎಂಡ್ ಆಫ್ ದ ಇಯರ್ ಅಂತ ಕೊಟ್ಟಿದ್ದಾರೆ. ಅಂದರೆ ಪೂರ್ಣ ಅನ್ನೋನು ಫಸ್ಟಿಂದಾನೇ ಇರ್ತಾನೆ. ಸೊ ಇದು ಇಂಟು 12. ವಿಶಾಲ್ ಅನ್ನೋನು ಆಫ್ಟರ್ 4 months ಬಂದಿರೋದ್ರಿಂದ ಇವನು ಬರೀ ಇಂಟು 8 ಮಾಡಬೇಕಾಗುತ್ತೆ. ಸೊ ಇವಾಗ ಇಲ್ಲಿ 3 zeros ಕ್ಯಾನ್ಸಲ್ಲು. ಅದಾದಮೇಲೆ ನಮಗೆ ಇದು 3 4s ಮಾಡಿ, 4 2 ಹೋಗುತ್ತಲ್ವ, 4 2s 8, 4 3s 12. ಅದಾದಮೇಲೆ ನಮಗೆ ಈ 3ಇಂದ ಹೋಗುತ್ತೆ ನೋಡಿ, 3 1s 3 2s 6, 3 1s 3. ಅದಾದಮೇಲೆ ಇದು 2 1s 2 4s 8, 2 9s 18. ಅಂದರೆ ಈ ನಂಬರಿಗೆ 2 ಹೋಗ್ಬೇಕು. ನಾನು ಮುಂಚೆ ಹೇಳಿದ್ದೆ ಅಲ್ವ, 2 ಹೋಗ್ಬೇಕು ಅಥವಾ 3 ನಂಬರ್ ಒಂದೇ ನಂಬರಿಂದ ಹೋಗಬೇಕು. ಸೊ ಇದು 2 ಕೂಡ ಹೋಯ್ತಲ್ವ, ಇದೊಂದು ಈ ಪಾರ್ಟಲ್ಲಿ ಇದೊಂದು ಹೋಯ್ತು, ಈ ಪಾರ್ಟಲ್ಲಿ ಇದೊಂದು ಹೋಯ್ತು. ಅಂದರೆ ಇವಾಗ ನಾವು ಮಲ್ಟಿಪ್ಲೈ ಮಾಡಿದ್ಮೇಲೆ ಈ 2 ಸೇಮ್ ಬರುತ್ತಲ್ವ, ಇದು ಮಲ್ಟಿಪ್ಲೈ ಮಾಡಿ ಇಲ್ಲೊಂದು ನಂಬರ್ ಬರುತ್ತೆ, ಇದು ಮಲ್ಟಿಪ್ಲೈ ಮಾಡಿ ಇಲ್ಲೊಂದು ನಂಬರ್ ಬರುತ್ತೆ. ಅವಾಗ ಮತ್ತೆ ನಾವು ಸಿಂಪ್ಲಿಫೈ ಮಾಡ್ಕೊಬೋದು. ಅದನ್ನೇ ನಾನು ಡೈರೆಕ್ಟಾಗಿ ಇಲ್ಲೇ ಮಾಡಿದ್ದೀನಿ ಅಷ್ಟೇ. ಸೊ ಇಲ್ಲಿ ನಮ್ಗೆ ಎಷ್ಟು ರೇಷೋ ಬರುತ್ತೆ? 49:21 ಬರುತ್ತೆ. ಇದು ಮತ್ತೆ 7ಇಂದ ಕೂಡ ಹೋಗುತ್ತೆ. 7 7s 49, 7 3s 21, 7:3 ರೇಷೋ ಬಂತು. ಸೊ ಈ 7:3 ಅನ್ನೋದು ಏನು? ಇವ್ರದ್ದು ಪ್ರಾಫಿಟ್ ರೇಷಿಯೋ. ಇಲ್ಲಿ ಆಲ್ರೆಡಿ ಒಬ್ರದ್ದು ಪ್ರಾಫಿಟ್ ಕೊಟ್ಟಿದ್ದಾರೆ. ಯಾರ್ದು? ಇಫ್ ಪ್ರಾಫಿಟ್ ಶೇರ್ಡ್ ಬೈ ವಿಶಾಲ್ ಅಟ್ ದ ಎಂಡ್ ಆಫ್ ದಿ ಇಯರ್ ವಾಸ್ 15,000. ವಿಶಾಲ್ದು ಪ್ರಾಫಿಟ್ ಕೊಟ್ಟಿದ್ದಾರೆ. ವಿಶಾಲ್ದು ಎಷ್ಟು ಪಾರ್ಟ್ಸು? 3 ಪಾರ್ಟ್ಸ್ ಎಷ್ಟು ಕೊಟ್ಟಿದ್ದಾರೆ? 15,000 ಕೊಟ್ಟಿದ್ದಾರೆ. ಅವ್ರು ನಮ್ಗೆ ಏನು ಕೇಳ್ತಾ ಇದ್ದಾರೆ? ಫೈಂಡ್ ದ ಟೋಟಲ್ ಪ್ರಾಫಿಟ್. ಟೋಟಲ್ ಅಂತಂದರೆ 10 ಪಾರ್ಟ್ಸ್. ಟೋಟಲು 10 ಪಾರ್ಟ್ಸ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ ಇದು ಇಂಟು ನಮಗೆ 5s 3 5s 15 ಇಂಟು 5 10 5s 50 3 zeros. ಸೊ ನಮ್ಮ ಆನ್ಸರ್ 50,000 ಆಗಿದೆ. ಗೊತ್ತಾಗ್ತಿದಲ್ವಾ? ಸೊ ಇದೆಲ್ಲ ಬೇಸಿಕ್ಸ್ ಕ್ವಶನ್ಸ್ ಮಾಡಿದ್ದು. ಸೊ ನೆಕ್ಸ್ಟ್ ವಿಡಿಯೋಯಿಂದ ಇನ್ನೊಂದು ಸ್ವಲ್ಪ ಕಾಂಪ್ಲಿಕೇಟೆಡ್ ಕ್ವಶನ್ಸ್ ಮಾಡೋಣ. ಸೊ ಈ ವಿಡಿಯೋಗೆ ಇಷ್ಟೇ. ಥ್ಯಾಂಕ್ ಯು ಸೊ ಮಚ್. ಬಾಯ್.
ಫಸ್ಟ್ ಟೈಮ್ ನೋಡ್ತಾ ಇರೋರಿಗೆ ಈ ವಿಡಿಯೋ ನಂಬರಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ದರೆ, ವಿಡಿಯೋ ನಂಬರ್ ಅಂತ ಅಂದರೆ ಏನಿಲ್ಲ, ನಾವು ವೀಕ್ಲಿ ಟಾಸ್ಕ್ ಮಾಡ್ತಾಯಿದ್ದೀವಿ. ಅಂದರೆ ಪ್ರಿಪ್ರೇಷನ್ಸ್ನ ಫಸ್ಟಿಂದ ಮಾಡೋರಿಗೆ ಅಥವಾ ಸ್ಟಾರ್ಟ್ ಮಾಡೋರಿಗೆ ಒಂದು ವೀಕ್ಲಿ ಟಾಸ್ಕ್ ಥರ ಕೊಟ್ಟಿರ್ತೀವಿ. ಸೊ ಆ ವೀಕ್ಲಿ ಅವ್ರು ಏನೇನು ಓದ್ಕೊಬೇಕು ಅಂತ ಎಲ್ಲ ಅದರಲ್ಲೇ ಇರುತ್ತೆ. ಸೊ ಇದು ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗಬೇಕು ಅಂತ ಅಂದರೆ ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಇಂಡೆಕ್ಸ್ ಇದೆ. ಇಂಡೆಕ್ಸ್ಗೆ ಹೋದರೆ ನಿಮಗೆ ವೀಕ್ಲಿ ಟಾಸ್ಕ್ ಇರುತ್ತೆ. ಆ ವೀಕ್ಲಿ ಟಾಸ್ಕ್ ಜೊತೆಗೆ ವಿಡಿಯೋ ನಂಬರು, ಟಾಪಿಕ್ಕು ಎಲ್ಲ ಅದರಲ್ಲಿರುತ್ತೆ. ಜೊತೆಗೆ ಯೂಟ್ಯೂಬ್ ಲಿಂಕು ಕೂಡ ಅದರಲ್ಲೇ ಇರುತ್ತೆ. ಸೊ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋರಿಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಒಂದು ಕಡೆಯಿಂದ ಸಿಲೆಬಸ್ನ ಕಂಪ್ಲೀಟ್ ಮಾಡ್ಬೋದು. ಒಂದ್ಸಲ ಚೆಕ್ ಮಾಡಿ ನಿಮಗೆ ಗೊತ್ತಾಗುತ್ತೆ. ಫುಲ್ ವಿಡಿಯೋ ನೋಡಿದ್ರೆ ನೀವು, ವಾವ್, ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮಂಥವ್ರಿಂದನೇ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಅದೇ ಥರ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂತ ಅಂದರೆ ಡಿಸ್ಲೈಕ್ ಮಾಡಿ. ಏನಾದ್ರು ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ. ಇಲ್ಲ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದೇ ಥರ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾರೆ, ನಿಮಗೆ ಇದು ಚೆನ್ನಾಗಿ ಅರ್ಥ ಆಗಿದ್ದರೆ, ನನ್ನ ನಂಬೋದು ಅಂತ ನಿಮಗೆ ಅನಿಸಿದ್ರೆ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ನಾನು ಸಬ್ಸ್ಕ್ರೈಬ್ ಮಾಡ್ತಿರೋ ಬಿಡ್ತಿರೋ ನಿಮ್ಮ ಇಷ್ಟ. ನಮ್ಮ ಪರ್ಪಸ್ ಅದಲ್ಲ. ಯಾರಾದರೂ ಒಬ್ಬರು ಈ ವಿಡಿಯೋಸ್ ನೋಡಿ ಗೌರ್ಮೆಂಟ್ ಎಕ್ಸಾಮ್ ಪಾಸ್ ಆದರೂ ನಮಗೆ ಅದೇ ದೊಡ್ಡ ಅಚೀವ್ಮೆಂಟು. ಸೊ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋಗೆ ಇಷ್ಟೇ. ಮತ್ತೆ ಮುಂದಿನ ವೀಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಮಜಾ ಮಾಡಿ. ನನ್ನ ಹೆಸರು ತೇಜ. ಬಾಯ್.